ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ 4000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ನಾನು ನಿಮಗೆ ಈ ಒಂದು ತುಂಬ ಈಸಿಯಾಗಿ ತಿಳಿಸ್ಬಿಡ್ತೀನಿ. ಈಸಿಯಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು ನಿಮ್ಮ 4000 ವಾಚ್ ಅವರ್ಸು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಆ್ಯಕ್ಚುಲಿ 4000 ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಮಾಡ್ತಾರೆ ಯೂಟ್ಯೂಬ್ದವರು ಮತ್ತು ಯಾವ ರೀತಿ ನಾವು ಕಂಪ್ಲೀಟ್ ಮಾಡೋದು ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಯೂಟ್ಯೂಬ್ನಲ್ಲಿ ಬಂದಾಗ ಅವಾಗ ಮ್ಯಾಕ್ಸಿಮಮ್ ಅಂದರೆ ಅವಾಗ 4000 ವಾಚ್ ಅವರ್ಸು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿತ್ತು. ಆದರೆ ಬಟ್ ಇವಾಗ ಒಂದು 4000 ಜಾಗದಲ್ಲಿ 3000 ವಾಚ್ ಅವರ್ಸ್ ಇದೆ. 1000 ಸಬ್ಸ್ಕ್ರೈಬರ್ಸ್ ಜಾಗದಲ್ಲಿ 500 ವಾಚ್ ಅವರ್ ಅಂದರೆ 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟು ಕಂಪ್ಲೀಟ್ ಆದರೂ ಕೂಡ ಮೌಂಟೇಶನ್ ಆನ್ ಆಗುತ್ತೆ. ಆದರೆ ಬಟ್ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ಗೆ ಈಸಿಯಾಗಿ ನೀವು 4000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬೀಳುತ್ತೆ, ನೀವು ಕೂಡ ನೋಡ್ತಾ ಇರುತ್ತೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನನ್ನೊಂದು ವಿಡಿಯೋ ಇನ್ನೂ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾರೆ, ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 2021ರಲ್ಲಿ ಅವಾಗ ಆ್ಯಕ್ಚುಲಿ ಮೌಂಟೇಶನ್ ಪಾಲಿಸಿ ಅನ್ನೋದಿತ್ತು. ಅವಾಗೇನ ಅಂದರೆ ಅವಾಗ ಯಾವ ರೀತಿ ಇತ್ತಪ್ಪ ಅಂದರೆ ಬೇಕಾರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಸಾಕು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗ್ತಿತ್ತು ಅವಾಗ. ಅದ್ರ ಬಟ್ ಇತ್ತೀಚೆಗೆ ನೀವು ನೋಡ್ಬೋದು ಮೌಂಟೇಶನ್ ಪಾಲಿಸಿ ಅನ್ನೋದು ಚೇಂಜ್ ಆಗಿದೆ. ಯಾರೆಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಆ್ಯಕ್ಚುಲಿ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲ. ಏನಪ್ಪ ಅಂದರೆ ಈ 4000 ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಆಗುತ್ತೆ, ಈ 4000 ವಾಚ್ ಅವರ್ಸ್ ಅಂದರೆ ಏನು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಅದರ ನಂತರ 4000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋಂತ ನನಗೆ ಹೇಳ್ತೀನಿ. ತುಂಬ ಸಿಂಪಲ್. ಮೊದಲನೇ ಉಂಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ 4000 ವಾಚ್ ಅವರ್ಸ್ ಯಾವ ರೀತಿ ಅಂದರೆ ಆ್ಯಕ್ಚುಲಿ ಉಂಟು ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ 1000 ಸಬ್ಸ್ಕ್ರೈಬರ್ಸು 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದು ಒಂದು ವರ್ಷದ ಒಳಗಡೆ ಅಂದರೆ 365 ಡೇಸ್ ಅಂದರೆ 365 ದಿನಗಳ ಒಳಗಡೆ ಆಗಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಆದರೆ ಬಟ್ ಈ 4000 ವಾಚ್ ಅವರ್ಸು ಮತ್ತು ಈಗ ಸಡನ್ನಾಗಿ ಹೊಸ ನೀವು ಅಪ್ಡೇಟ್ ಕೂಡ ಆಗಿದೆ. ನೀವು ನೋಡ್ಕೊಬೋದು. ನಿಮ್ಮ ಒಂದು ವೈಟ್ ಸ್ಟಾರ್ಟ್ ಓಪನ್ ಮಾಡಿದ ತಕ್ಷಣ ಅರ್ನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಜಾಗದಲ್ಲಿ ತೆಳಗಡೆ ಬಂತು ಮತ್ತೊಂದು ಆಪ್ಷನ್ ಇದೆ. ಅಲ್ಲಿ ಏನಪ್ಪ 500 ಸಬ್ಸ್ಕ್ರೈಬರ್ಸು ಎಷ್ಟು 3000 ವಾಚ್ ಅವರ್ಸ್. ಅದರ ಜೊತೆ ಯಾರೆಲ್ಲ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ 3 ಮೇಲೆ ನೀವು ವ್ಯೂಸ್ ಕಂಪ್ಲೀಟ್ ಆದರೆ ಸಾಕು ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಶನ್ ಈ ರೀತಿ ಒಂದು ಪಾಲಿಸಿ ಕೂಡ ತೋರಿಸ್ತಾ ಇದರಲ್ಲಿ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಫುಲ್ ಮೌಂಟೇಶನ್ ಆಗುತ್ತೆ. ಫುಲ್ ಮೌಂಟೇಶನ್ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ರೆ ಆ ವೀಡಿಯೋ ಇನ್ನೂ ನೋಡಿದ್ರೆ ನೋಡ್ಕೊಳ್ಳಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗುತ್ತೆ. ಇನ್ನು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ವಿಡಿಯೋ ಕೂಡ ಮಾಡ್ತಾರೆ. ಎಕ್ಸಾಂಪಲ್ ಅಂದ್ಬಿಟ್ಟು ನಿಮ್ಮದು ಕೂಡ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ಕೂಡ ಮೌಂಟೇಶನ್ ಆಗುತ್ತೆ, ಅದು ಫುಲ್ ಮೌಂಟೇಶನ್ ಆಗುತ್ತೆ. ಅದೇ ರೀತಿ ಕೂಡ ಅಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ಇದೆ, ನಿಮ್ಗೆ ಗೊತ್ತಿದೆಯಲ್ಲ 500 ಸಬ್ಸ್ಕ್ರೈಬರ್ಸ್ 3000 ವಾಚ್ ಅವರ್ಸ್ ಇದು ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಪ್ ಮೌಂಟೇಶನ್ ಅಂತ ಆಗುತ್ತೆ. ಆಪ್ ಮೌಂಟೇಶನ್ ಈ ಮೆಂಬರ್ಶಿಪ್ಪು ಜಾಯಿನ್ ಬಟನ್ ಸೂಪರ್ ಚಾಟು ಈ ರೀತಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ. ನಾನು ನಿಮಗೆ ಹೇಳ್ಬೇಕಾದ್ರೆ ಇಷ್ಟು ಸಿಗುತ್ತೆ. ಇದು ಆಪ್ ಮೌಂಟೇಶನ್ ಆಗಿದೆ. ಈ ಫುಲ್ ಮೌಂಟೇಶನ್ ಆಪ್ ಮೌಂಟೇಶನ್ ನಿಮ್ಗೆ ಗೊತ್ತಾಯಿತು, ಕ್ಲಿಯರ್ ಆಯಿತು. ಆದರೆ ಬಟ್ ಈ ವಾಚ್ ಟೈಮ್ ಅನ್ನೋದು ಯಾವ ರೀತಿ ಕೌಂಟ್ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ವಾಚ್ ಟೈಮ್ ಅಂದರೆ ಯಾವ ರೀತಿ ಅಂದರೆ ನೀವು 1000 ಸಬ್ಸ್ಕ್ರೈಬರ್ಸ್ ಯಾವುದೇ ರೀತಿ ಕಂಪ್ಲೀಟ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸು ಅಲ್ಲಿ ಇಲ್ಲಿ ಸೇರ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಬಟ್ 4000 ವಾಚ್ ಅವರ್ಸ್ ಅಂದರೆ ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್, ನೀವು ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನ ಒಂದು ವಿಡಿಯೋ 10 ನಿಮಿಷದ ಒಂದು ವಿಡಿಯೋ ಇದೆ. ಆ ಒಂದು ವಿಡಿಯೋ 6 ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ 6 ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಒಂದು ವಿಡಿಯೋ 6 ಜನ ಫುಲ್ ಆ ಒಂದು ವಿಡಿಯೋ ನೋಡಿದರೆ ಏನಾಗುತ್ತೆ, ಆ ಒಂದು ವಿಡಿಯೋ ಅಂದರೆ 10 ನಿಮಿಷದ ವಿಡಿಯೋ ಕೊನೆಯವರೆಗೂ 6 ಜನ ಆ ಒಂದು ವಿಡಿಯೋ ನೋಡಿದರೆ ಏನಾಗುತ್ತೆ, ಆ ಒಂದು ವಿಡಿಯೋಗೆ 1 ಅವರ್ಸ್ ಬರ್ತವೆ. ಎಷ್ಟಂದರೆ 1 ಅವರ್ಸ್ ಅಂದರೆ 1 ತಾಸು ಬರ್ತವೆ. 1 ತಾಸು ಅಂದರೆ 1 ಗಂಟೆ. 1 ಗಂಟೆ ಅಂದರೆ ಯಾವ ರೀತಿ ಅಂದರೆ 6 ಜನ ಆ ಒಂದು ವಿಡಿಯೋ ಕೊನೆಯವರೆಗೆ 10 ನಿಮಿಷ ಎಲ್ಲ ವಿಡಿಯೋ ನೋಡಿದ್ರೆ ಏನಾಗುತ್ತೆ 1 ತಾಸು ಆಗುತ್ತೆ. ಆ 1 ತಾಸು ಅನ್ನೋದು ಕೌಂಟ್ ಆಗುತ್ತೆ. ಇದೇ ರೀತಿ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಷ್ಟಾಗಬೇಕು 4000 ಆಗಬೇಕು. 4000 ವಾಚ್ ಅವರ್ಸ್ ಆಗಬೇಕು ಅಂದರೆ 4000 ತಾಸು. 4000 ತಾಸು ಅಂದರೆ ಇಂಗ್ಲೀಷಲ್ಲಿ ಹಾಕ್ಸ್ಬೇಕು ಅವರ್ಸ್. 4 ಅಂದರೆ 4000 ಅವರ್ಸ್ ಆಗಬೇಕು. ಈಗ 1 ಅವರ್ಸ್ ಆಗ್ಬೇಕಾದ್ರೆ 60 ಮಿನಿಟ್ಸ್ ಆದಾಗ 1 ಅವರ್ಸ್. ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಹಂಗೆ ಸೇಮ್. ಈಗ ಒಂದು ನನ್ನ ವೀಡಿಯೋ 10 ನಿಮಿಷದ ವೀಡಿಯೋ ಅಂತಂದರೆ ಆ ಒಂದು ಮ್ಯಾಕ್ಸಿಮಮ್ ಒಂದು 6 ಜನ ನೋಡಿದ್ರೆ ಏನಾಗುತ್ತೆ 1 ತಾಸು ಆಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಈ ರೀತಿ ವಾಯ್ಸ್ ಟೈಮ್ ಮಾಡೋದು ಕೌಂಟ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಈಸಿಯಾಗಿ ಈ ರೀತಿ ಕೌಂಟ್ ಆಗುತ್ತೆ. ನಿಮಗೆಲ್ಲ ಕ್ಲಿಯರಾಗಿ ಈಗ ಅರ್ಥವಾಯಿತು ಅಂತ ಅನಿಸುತ್ತೆ. ಇನ್ನು ನೋಡೋದು ತುಂಬ ಸಿಂಪಲ್. ಈಗ ನಾನು ನಿಮಗೆ 4000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಮೇನ್ ಟಾಪಿಕ್ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್. 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅದಕ್ಕೆ ಕೆಲವೊಂದಷ್ಟು ಟ್ರಿಕ್ಸ್ ಇದೆ. ಟ್ರಿಕ್ಸ್ ಅಂದರೆ ಏನಂದರೆ ಅಲ್ಲಿ ಹೋಗಿ ಇಲ್ಲಿಗೆ ಏನಲ್ಲ, ತುಂಬ ಸಿಂಪಲ್. ಮೊದಲನೇ ಮೂಮೆಂಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಾರೆ ನಮಗೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಇರ್ತಾರೆ. ನಿಮಗೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಶೇರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರತಿದಿನ ಅನ್ನೋದು ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಒಂದು ವೀಡಿಯೋ ಸ್ವಲ್ಪ ಲಾಂಗ್ ಆಗಿ ಇರಬೇಕು. ಲಾಂಗ್ ವೀಡಿಯೋ ಅಂದರೆ ಯಾವ ರೀತಿ ಅಂದರೆ
ಈಗ ಪ್ರತಿದಿನ ನೀವು 2ರಿಂದ 3 ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ಒಂದು ವೀಡಿಯೋಗೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗುತ್ತೆ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬೂಸ್ಟ್ ಸಿಗುತ್ತೆ. ಅದರಿಂದ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋ ಚಾನ್ಸ್ ತುಂಬುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮೊಂದು ವೀಡಿಯೋ ಲೆಂತ್ ಅನ್ನೋದು ಜಾಸ್ತಿ ಮಾಡಿ. ಎಷ್ಟಂದ್ರೆ ಮ್ಯಾಕ್ಸಿಮಮ್ 7ರಿಂದ 8 ನಿಮಿಷ ಒಳಗಡೆ ನೀವು ಒಂದು ವೀಡಿಯೋ ಮಾಡಿ. ಅಂದರೆ ಅಷ್ಟು ಲೆಂತ್ ಕವರ್ ಮಾಡ್ತಾ ಹೋಗಿ. ಯಾಕಂದರೆ ವೀಡಿಯೋ ಒಂದೇ ವೀಡಿಯೋ ಕ್ಲಿಕ್ಕಾಗಿ ವೈರಲ್ ಆಯ್ತಪ್ಪ ಅಂದ್ರೆ ಒಂದು ವೀಡಿಯೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಲಕ್ ಏನೋ ನಿಮ್ಮ ಲಕ್ ಚೇಂಜ್ ಆಗಿ ಒಂದು ವೀಡಿಯೋ ವೈರಲ್ ಇದ್ದರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಾಡಿ ವೀಡಿಯೋ ಲೆಂತ್ ಅನ್ನೋದು ಜಾಸ್ತಿ ಮಾಡಿ. ಅದ್ರ ಜೊತೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ಮೊದಲು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ನೀವು ಕಂಪ್ಲೀಟ್ ಮಾಡೋಕೆ ಒಂದು ಜಸ್ಟ್ ಒಂದು ಟ್ರಿಕ್ಸ್ ಅಂದ್ರಪ್ಪ ಏನಪ್ಪ ಅಂದರೆ ತುಂಬ ಸಿಂಪಲ್. ಮೊದಲೇ ಮಾಡ್ತೀನಿ ಈ ಟ್ರಿಕ್ಸ್ ನೀವು ನಿಮ್ಮ ಮೊಬೈಲಲ್ಲಿ ಮಾಡೋಕ್ಕೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಮೊಬೈಲು ಇಲ್ಲಾಂದ್ರೆ ನಿಮ್ಮ ಹಸ್ಬೆಂಡು, ನಿಮ್ಮ ಫಾದರು, ನಿಮ್ಮ ಫ್ರೆಂಡು ಯಾರಾದರೂ ಇದ್ರೆ ಅವ್ರ ಮೊಬೈಲ್ ತಗೊಳ್ಳಿ. ಆ ಒಂದು ಮೊಬೈಲ್ ಹೊಸ ಇಮೇಲ್ ಐ ಡಿ ಇರಬೇಕು. ಮತ್ತು ಅದ್ರ ಜೊತೆ ಯಾವುದೇ ರೀತಿ ನಿಮ್ಮ ಇಂಟರ್ನೆಟ್ ಹಾಟ್ಸ್ಪಾಟ್ ಕೊಡೋಕೆ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಏನು ಮಾಡಿ, ತುಂಬ ಸಿಂಪಲ್. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ ಯಾರ್ದೋ ಒಂದು ಮೊಬೈಲ್ ತಗೊಳ್ಳಿ. ಅವ್ರ ಮೊಬೈಲ್ ತೊಗೊಂಡು ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಮೊಂದು ಪ್ರತಿಯೊಂದು ವೀಡಿಯೋ ಕೂಡ ಒಂದು ಪ್ಲೇ ಲಿಸ್ಟ್ ಆಗಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ತಕ್ಷಣ ಆ ಒಂದು ಪ್ಲೇ ಲಿಸ್ಟ್ ಎಲ್ಲ ಸೇವ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆ ವೀಡಿಯೋ ಸೇವ್ ಮಾಡಿದ ತಕ್ಷಣ ಏನು ಮಾಡಿ, ಆ ಒಂದು ಮೊಬೈಲಲ್ಲಿ ಆ ಒಂದು ವೀಡಿಯೋ ಕ್ಲಿಕ್ ಮಾಡಿ ನೋಡಿ. ಅಂದರೆ ಆ ಒಂದು ವಿಡಿಯೋದಲ್ಲಿ ಆ ಒಂದು ಮೊಬೈಲಲ್ಲಿ ನಿಮ್ಮ ಪ್ರತಿಯೊಂದು ವೀಡಿಯೋ ನೋಡಿ. ಅದರಿಂದ ಏನಾಗುತ್ತೆ, ನಿಮಗೆ ವಾಚ್ ಟೈಮ್ ಮಾಡೋದು ಬೇಗ ಕಂಪ್ಲೀಟ್ ಆಗುತ್ತೆ. ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ಈ ಒಂದು ಮೊಬೈಲಲ್ಲ, ಈ ಒಂದು ಮೊಬೈಲಲ್ಲಿ ಯಾವುದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಇಮೇಲ್ ಐ ಡಿ ಲಾಗಿನ್ ಇರ್ಬೋದು. ಲಾಗಿನ್ ಇರಬಾರ್ದು. ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿ ನಿಮ್ಮೊಂದು ಮೊಬೈಲ್ ಇಂಟರ್ನೆಟ್ ಅದಕ್ಕೆ ಕನೆಕ್ಟ್ ಆಗಿರಬಾರ್ದು. ಆವಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ ಆಗಲ್ಲ. ಏನಾದರೂ ಒಂದು ಸ್ವಲ್ಪ ನೀವು ಆದರೆ ತುಂಬ ಮಿಸ್ಟೇಕ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಪೇಡ್ ಮೌಂಟೇಶನ್ ಕೂಡ ಮಾಡ್ತಾರೆ. ಏನಾಗಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಅದ್ರ ಬಿಟ್ಟು ಸ್ವಲ್ಪ ಒಂದೊಂದು ಚಾನಲ್ ಆಗುತ್ತೆ, ಒಂದೊಂದು ಚಾನಲ್ ಮೌಂಟೇಶನ್ ಆಗೋಲ್ಲ. ಯೂಟ್ಯೂಬ್ ತುಂಬ ಸ್ಟ್ರಿಕ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವು ಮಾಡೋದಿದ್ರೆ ನಿಮ್ಮ ಫ್ರೆಂಡ್ಸ್ ಮೊಬೈಲ್ ತೊಗೊಳ್ಳಿ. ಅದ್ರ ಬಿಟ್ಟು ನಿಮ್ಮ ಇಂಟರ್ನೆಟ್ ಕೊಡೋಕೆ ಹೋಗಲೇಬಿಡಿ. ಮತ್ತು ನಿಮ್ಮೊಂದು ಇಮೇಲ್ ಐ ಡಿ ಕೊಡೋಕೆ. ಅದ್ರ ಜೊತೆಗೆ ನಿಮ್ಮೊಂದು ಮನೇಲೆ ಕೂತು ಮಾಡೋಕ್ಕೋಗ್ಬಿಡಿ. ಯಾಕಂದ್ರೆ ನಿಮ್ಮ ಮನೇಲಿ ಕೂತ್ಕೊಳ್ಳೋದೇನೆಂದರೆ IP ಅಡ್ರೆಸ್ ಟ್ರ್ಯಾಕ್ ಆಗುತ್ತೆ. IP ಅಡ್ರೆಸ್ ಟ್ರ್ಯಾಕ್ ಆಗೋದಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ, ಟ್ರ್ಯಾಕಿಂಗ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ರೆ ಎಲ್ಲ ನಿಮ್ಮ ಮನೇಲಿ ಕೂತು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನೀವು ವೀಡಿಯೋ ಅಪ್ಲೋಡ್ ಮಾಡೋದು IP ಅಡ್ರೆಸ್ ಟ್ರ್ಯಾಕಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಯಾವುದೇ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮ ಮನೇಲಿ ಹೊರಗಡೆ ಇದ್ದಾಗ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಬೇಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಕಾಮನ್, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ ಕಾಮನ್. ಯಾಕಂದರೆ ಎಲ್ಲ ನಮ್ಮ ಯೂಟ್ಯೂಬ್, ನಾನು ಕೂಡ ನೀವು ಯೂಟ್ಯೂಬರ್ ಇದ್ದಾಗ ನಾನು ಕೂಡ ನನ್ನ ಫ್ರೆಂಡ್ಸ್ ಮೊಬೈಲ್ ನೋಡಲಿ, ಅಲ್ಲಿ ಫ್ರೆಂಡ್ಸ್ ಮೊಬೈಲ್ ತೊಗೊಂಡು ನೋಡಲಿ ಅನ್ಸುತ್ತೆ. ನೋಡಿ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಬಿಟ್ಟು ಸ್ವಲ್ಪ ಸೇಫ್. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಲೈವ್ ಅನ್ನೋದು ಮಾಡಿ. ಯಾವುದೋ ಕ್ಯಾಟಗರಿ ಚಾನಲ್ ಇರಲಿ, ನೀವು ಟೆಕ್ಕಿಂಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಬ್ಲಾಗಿಂಗ್ ಆಗಿರ್ಬೋದು, ಯಾವುದೋ ಒಂದು ಕ್ಯಾಟಗರಿ ಚಾನಲ್ ಇರಲಿಕ್ಕೂ ಮೇನ್ ಇಂಪಾರ್ಟೆಂಟ್ ನೀವು ಲೈವ್ ಮಾಡಿ. ಲೈವ್ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಲೈವ್ ಮಾಡೋದು ತುಂಬ ಬೆನಿಫಿಟ್ಸ್ ಇದೆ ನಿಮಗೆ. ಯಾವ ರೀತಿ ಅನ್ಬೇಕ್ರೆ, ಈಗ ನಾನು ಒಂದು ಗಂಟೆ ಒಂದು ಲೈವ್ ಬಂದಂದರೆ, ಒಂದು ತಾಸಿಂದ ಒಂದು ಲೈವ್ ಬಂದರೆ ಎಷ್ಟಾಗುತ್ತೆ, ಅದು ಮ್ಯಾಕ್ಸಿಮಮ್ ಅಮೌಂಟ್ ಒಂದು 100-200 ಜನ ನೋಡಿದರೆ ಅಷ್ಟೇ 200 ಅವರ್ಸ್ ಲೈವ್ ಬಂತು. ಅಂದರೆ 200 ಅವರ್ಸ್ ವಾಚ್ ಟೈಮ್ ಬಂತು. ಅದಕ್ಕೋಸ್ಕರ ಆಗುತ್ತೆ ಲೈವ್ ಮಾಡಿ. ಎಲ್ಲರೂ ಕೂಡ 51 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಲೈವ್ ಸಿಗ್ತದೆ. ಈಗ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಕೆಲವೊಂದಷ್ಟು ಜನ ಲೈವ್ ಸಿಕ್ಕಿದೆ. ಆ ಒಂದು ಕಾರಣಕ್ಕೋಸ್ಕರ ಲೈವ್ ಅನ್ನೋದು ಪ್ರತಿದಿನ ಮಾಡಿ. ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಯೂಸ್ ಆಗುತ್ತೆ. ಇಷ್ಟು ಮಾಡಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವೀಡಿಯೋ ಕವರ್ ಮಾಡಿ. ಯಾವುದೇ ರೀತಿ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಟ್ರೆಂಡಿಂಗ್ ಟಾಪಿಕ್ ಮೇಲೆಗಡೆ ವೀಡಿಯೋ ಮಾಡಿ. ನೀವು ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಆ ಒಂದು ಕ್ಯಾಟಗರಿ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡಿ. ಆಟೋಮೆಟಿಕ್ ಒಂದು ವೀಡಿಯೋ ಕ್ಲಿಕ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಅಲ್ಲ, ಬೇಡ 1 ಮಿಲಿಯನ್ ವಾಚ್ ಅವರ್ಸ್ ಕೂಡ ಆಗ್ಬೋದು. ಹೇಳೋಕ್ಕಾಗಲ್ಲ. ಏನೋ ನಿಮ್ಮ ಲಕ್ ಚೇಂಜ್ ಆಗಿ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇಷ್ಟು ಮಾಡಿ ಆರಾಮಾಗಿ ಈಸಿಯಾಗಿ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಏನು ಭಯಪಡ, ಮೌಂಟೇಶನ್ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಅದಕ್ಕೆ ನೀವು ಮೌಂಟೇಶನ್ ಅಪೀಲ್ ಮಾಡ್ಕೊಂಡು ಏನು ಭಯಪಡ ಅವಶ್ಯಕತೆ ಇಲ್ಲ. ನಾನು ಇದ್ದೀನಿ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದೆ. ಆ ವೀಡಿಯೋ ಈ ಕಡೆಲ್ಲ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಒಂದು ವೀಡಿಯೋ ನೋಡ್ಕೊಂಡು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಶನ್ ಆನ್ ಆಗುತ್ತೆ. ಬೇಗ ಕೂಡ ನೀವು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಇಷ್ಟು ಮಾಡಿ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಇಷ್ಟ, ನೀವು 4000 ವಾಚ್ ಅವರ್ಸ್, ಈ 3000 ವಾಚ್ ಅವರ್ಸ್ ಇದ್ರ ಬಗ್ಗೆ ಥಿಂಕ್ ಮಾಡ್ಕೊಬಿಡಿ. ಪ್ರತಿದಿನ ವೀಡಿಯೋ ಮಾಡಿ. ಒಂದು ವೀಡಿಯೋ ಕೈ ಚೇಂಜ್ ಆಯ್ತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೇನೊಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.